ಶಿವಮೊಗ್ಗದಲ್ಲಿ ಈ ಬಾರಿಯೂ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆಗೆ ಭರ್ಜರಿ ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ. ಶಿವಮೊಗ್ಗದ ಗಾಂಧಿ ಬಜಾರ್ ಮುಖ್ಯದ್ವಾರದಲ್ಲಿ ಕಾಶಿ ವಿಶ್ವನಾಥ ಮಂದಿರದ ಮಾದರಿಯಲ್ಲಿ ಮಹಾದ್ವಾರವನ್ನ ನಿರ್ಮಿಸಲಾಗಿದೆ. ದಿನವಿಡೀ ಮೆರವಣಿಗೆ ನಡೆಯಲಿದ್ದು ಗಣೇಶ ಸಾಗುವ ರಾಜಬೀದಿಗಳನ್ನ ಈಗಾಗಲೇ ಅಲಂಕಾರ ಮಾಡಲಾಗಿದೆ. ಐತಿಹಾಸಿಕ ಪ್ರಸಿದ್ಧ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರ ಸಂಪೂರ್ಣ ಕೇಸರಿಮಯವಾಗಿದೆ. ಹಿಂದೂ ಕೇಸರಿ ಅಲಂಕಾರ ಸಮಿತಿಯಿಂದ ನಗರದೆಲ್ಲೆಡೆ ಅದ್ದೂರಿ ಅಲಂಕಾರ ನಡೆದಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಶಿವಮೊಗ್ಗದ ಗಾಂಧಿ ಬಜಾರ್ ಮುಖ್ಯ ದ್ವಾರವು ಎಲ್ಲರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣೇಶೋತ್ಸವದ ವಿಸರ್ಜನಾ ಪೂರ್ವ ರಾಜಬೀದಿ ಉತ್ಸವ ಅತ್ಯಂತ ಯಶಸ್ವಿಯಾಗಿ ನಾಳೆ ಜರುಗ್ತಾ ಇದೆ. ರಾಜಬೀದಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಶಿವಮೊಗ್ಗದ ಜನತೆ ಭಾಗವಹಿಸುವುದರ ಮೂಲಕ ಅದನ್ನ ವಿಜೃಂಭಣೆಯನ್ನು ಇನ್ನೊಂದಷ್ಟು ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಶಿವಮೊಗ್ಗ ನಗರ ಈಗಾಗಲೇ ಅಲಂಕೃತಗೊಂಡಿದೆ. ಇನ್ನೂ ಅನೇಕ ಅಲಂಕೃತಗೊಳ್ಳುವಂಥ ಕಾರ್ಯಗಳು ಕೂಡ ನಡೀತಾ ಇದೆ. ಈ ಬಾರಿ ಕಾಶಿ ವಿಶ್ವನಾಥ ಮಂದಿರ ನಿರ್ಮಾಣದ ಮಾಡೋದರ ಮೂಲಕ ಈ ಗಣಪತಿಯ ಮೆರವಣಿಗೆಗೆ ಅಲಂಕಾರ ಸಮಿತಿಯವರು ಹೆಚ್ಚು ಮೆರುಗನ್ನು ತಂದುಕೊಡ್ತಾ ಇದ್ದಾರೆ. ಇಡೀ ರಾಜಮಾರ್ಗದಲ್ಲಿ ಕೇಸರಿ ಮಯ ಆಗಿರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಎಲ್ಲ ವೃತ್ತಗಳು ಅಲಂಕೃತಗೊಳ್ತಾ ಇದೆ. ನಾಳೆ ಬರುವಂಥ ಲಕ್ಷಾಂತರ ಭಕ್ತಾದಿಗಳಿಗೆ, ಹಿಂದೂ ಧರ್ಮಾಭಿಮಾನಿಗಳಿಗೆ ಅವರಿಗೆ ಬೇಕಾಗಿರುವಂಥ ಆಹಾರ, ಸಿಹಿ ವಿತರಣೆ ಕಾರ್ಯ, ನೀರು ವಿತರಣೆ ಕಾರ್ಯ ಇದೆಲ್ಲವನ್ನು ಕೂಡ ಶಿವಮೊಗ್ಗದ ಎಲ್ಲ ವಿವಿಧ ಸಮಾಜಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು 8 ವರ್ಷಗಳ ಕಾಲ ಹೇಗೆ ಮಾಡ್ಕೊಂಡು ಬಂದಿದ್ರು ಈಗಲೂ ಕೂಡ ಅದನ್ನೇ ಮಾಡುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ. ಅದು ಕೂಡ ಯಶಸ್ವಿ ಆಗತ್ತೆ. ಬಂದವರು ಯಾರು ಕೂಡ ಹಸಿವಿನಿಂದ ಹೋಗಬಾರ್ದು. ಇದು ಶಿವಮೊಗ್ಗದ ಒಂದು ಸಂಸ್ಕೃತಿ, ಸಂಸ್ಕಾರದ ಭಾಗ ಇದು. ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಊರಿಂದ ಬಂದಂಥವರಿಗೆ ಒಂದಷ್ಟು ಸಂಗತಿಗಳು, ಊಟದ ಉಪಚಾರ ಮಾಡುವಂಥ ಕೆಲಸ, ಅದಕ್ಕೆ ಈಗಾಗಲೇ ಸಿದ್ಧತೆಗೊಂಡಿದೆ ಶಿವಮೊಗ್ಗ ನಗರ. ಬರುವಂಥ ಎಲ್ಲ ಹಿಂದೂ ಧರ್ಮಾಭಿಮಾನಿಗಳಿಗೆ, ಭಕ್ತಾದಿಗಳಿಗೆ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಹಾರ್ದಿಕವಾದಂಥ ಸ್ವಾಗತದ ಕಮಾನುಗಳನ್ನು ಕೂಡ ಮಾಡಿರುವಂಥದ್ದು ಉಲ್ಲೇಖನೀಯ ಸಂಗತಿ. ಒಟ್ಟಾರೆ ಈ ಬಾರಿಯ 80ನೇ ವರ್ಷದ ರಾಜಬೀದಿ ಉತ್ಸವ ವಿಜೃಂಭಣೆಯಿಂದ ಅತ್ಯಂತ ಶಾಂತಿಯುತವಾಗಿ ನಡೆಯೋದ್ರೊಳಗಡೆ ಎರಡು ಮಾತಿಲ್ಲ ಅನ್ನೋಂಥ ಸಂಗತಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬನ್ನಿ, ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ. ಈ ಒಂದು ಹಿಂದೂ ಮಹಾಸಭಾ, ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣೇಶೋತ್ಸವದ ಮೆರವಣಿಗೆ, ರಾಜಬೀದಿ ಉತ್ಸವ ಗಾಂಭೀರ್ಯದಿಂದ ನಡೀಲಿಕ್ಕೆ ಬೇಕಾಗಿರುವಂಥ ರೀತಿಯೊಳಗಡೆ ತಮ್ಮ ಸಹಭಾಗಿತ್ವದ ಮೂಲಕ ತೋರಿಸಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವೆಲ್ಲರೂ ಕೂಡ ಬರಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ.